ನಿವೇದಿತಾ ಅವರ ಸಂಭಾವನೆಯನ್ನು ತಿಳ್ಕೊಂಡ್ರೆ ನೀವು ಕೂಡ ಆಶ್ಚರ್ಯ ಪಡ್ತೀರಾ. ಹೌದು, ಇಷ್ಟೊಂದೆಲ್ಲ ಸಂಭಾವನೆಯನ್ನು ನಿವೇದಿತಾ ತಗೊಳ್ತಾಳೆ ಅಂದ್ರೆ ನಿಜಕ್ಕೂ ನಂಬಲು ಅಸಾಧ್ಯ. ಏರ್ಪೋರ್ಟ್ನಲ್ಲಿಯೂ ಕೂಡ ಕೆಲಸವನ್ನ ಮಾಡ್ತಿದ್ದಾಳೆ ನಿವೇದಿತಾ. ಜೊತೆಗೆ ಇತ್ತೀಚೆಗಷ್ಟೇ ಮಿಸ್ಸಸ್ ಇಂಡಿಯಾ ಶೋನಲ್ಲೂ ಕೂಡ ಗೆದ್ಲು. ಅಲ್ಲೂ ಕೂಡ ಅವಾರ್ಡ್ ಜೊತೆಗೆ ಕ್ಯಾಶ್ ಪ್ರೈಸ್ ಅನ್ನು ಕೂಡ ಪಡೆದುಕೊಂಡಿದ್ದಾಳೆ. ಜೊತೆಗೆ ಗಿಚ್ಚಿ ಗಿಲಿ ಗಿಲಿ ಎಂಬ ರಿಯಾಲಿಟಿ ಶೋನಲ್ಲೂ ಕೂಡ ಕಾಣಿಸ್ಕೊಳ್ತಿದ್ದಾಳೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಜಾಹೀರಾತುಗಳಲ್ಲೂ ಕೂಡ ಕಾಣಿಸ್ಕೊಳ್ತಾಳೆ. ಹೀಗೆ ಎಲ್ಲದರಲ್ಲೂ ಕೂಡ ದುಡ್ಡನ್ನು ಸಂಪಾದನೆ ಮಾಡ್ತಿದ್ದಾಳೆ. ಬಹುಶಃ ಚಂದನ್ ಶೆಟ್ಟಿ ಅವರಷ್ಟೇನೆ ಇವರು ಕೂಡ ಸಂಭಾವನೆಯನ್ನು ತಗೊಳ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂದು ಪಟ್ಟು ಜಾಸ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಒಂದೊಂದು ತಿಂಗಳು ಇವರಿಗೆ ಜಾಸ್ತಿ ಸಂಭಾವನೆ ಸಿಗುತ್ತೆ. ರಿಯಾಲಿಟಿ ಶೋನಲ್ಲಿ ವಾರಕ್ಕೊಮ್ಮೆ ಇವರಿಗೆ ಸಂಭಾವನೆ ಸಿಗುತ್ತೆ. ಇನ್ನು ಆನ್ಲೈನ್ ಜಾಹೀರಾತುಗಳಲ್ಲೂ ಕೂಡ ಕಾಣಿಸ್ಕೊಳ್ತಾರೆ, ಅದಕ್ಕೂ ಕೂಡ ಬೇರೆ ರೀತಿಯ ಇಲ್ಲಿ ಸಂಭಾವನೆ. ಇನ್ನು ಮಿಸ್ಸಸ್ ಇಂಡಿಯಾ ಬೇರೆ ಆಗಿದ್ದಾರೆ, ಅಲ್ಲೂ ಕೂಡ ಅವಾರ್ಡ್ಗಳನ್ನು ಕೂಡ ಗೆದ್ದಿದ್ದು ಮಾತ್ರವಲ್ಲದೆ ಲಕ್ಷಗಟ್ಟಲೆ ಹಣವನ್ನು ಕೂಡ ಪಡೆದುಕೊಂಡಿದ್ದಾರೆ ಪ್ರೈಸ್ ಅಮೌಂಟ್ ರೀತಿ. ಇನ್ನು ರೀಲ್ಸ್ ಮಾಡ್ತಾರಲ್ಲ, ಅದಕ್ಕೂ ಕೂಡ ನಿವೇದಿತಾ ಅವರಿಗೆ ದುಡ್ಡು ಸಿಗುತ್ತೆ. ಸೊ ಹೀಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಸೂಪರ್ ಆಗಿ ದುಡ್ಡನ್ನು ಸಂಪಾದನೆ ಮಾಡ್ತಿದ್ದಾರೆ ನಿವೇದಿತಾ. ಎಲ್ಲರೂ ಕೂಡ ಇವರ ಸಾಧನೆಯನ್ನು ಮೆಚ್ಚಲೇಬೇಕು. ಕರೆಕ್ಟಾಗಿ ಕನ್ನಡ ಮಾತನಾಡೋದಿಲ್ಲ, ಆದರೂ ಕೂಡ ಕನ್ನಡದಲ್ಲಿಯೇ ಎಲ್ಲ ಕಡೆಗೆ ಜನಪ್ರಿಯರಾಗಿದ್ದಾರೆ. ಎಲ್ಲರಿಗೂ ಕೂಡ ನಿವೇದಿತಾ ಅವರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇಷ್ಟರ ಮಟ್ಟಿಗೆ ಬೆಳೆದಿರುವುದಕ್ಕೆ ಇವರ ಫ್ಯಾಮಿಲಿ ಮೆಂಬರ್ಸ್ ಅಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ.